ಹೆಂಡತಿಯನ್ನ ಕೊಲೆ ಮಾಡಿ ಸೂಟ್ಕೇಸ್ನಲ್ಲಿಟ್ಟು ವಿಷ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿದಂತಹ ಟೆಕ್ಕಿ ಕೊನೆಗೂ ಕೊಲೆಯ ಹಿಂದಿನ ರಹಸ್ಯವನ್ನ ಬಾಯ್ಬಿಟ್ಟಿದ್ದಾನೆ. ಇಷ್ಟು ದಿನ ಪೊಲೀಸರ ವಿಚಾರಣೆ ವೇಳೆ ಒಂದೊಂದು ಬಾರಿ ಒಂದೊಂದು ಹೇಳಿಕೆ ಕೊಡ್ತಾ ಇದ್ದಂತಹ ಪತಿ ರಾಕೇಶ್ ಇದೀಗ ಪತ್ನಿಯನ್ನ ಕೊಲ್ಲೋಕೆ ಕಾರಣ ಏನು ಅನ್ನುವುದನ್ನು ಕೂಡ ಹೇಳಿದ್ದಾನೆ. ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ್ದಂತಹ ಪ್ರಕರಣ ಇದು. ಮಹಾರಾಷ್ಟ್ರದಿಂದ ಬಂದಿದ್ದಂತಹ ಜೋಡಿ ದೊಡ್ಡಕಮ್ಮನಹಳ್ಳಿಯಲ್ಲಿ 1.5 ತಿಂಗಳಿನಿಂದ ವಾಸ ಇತ್ತು. ಪ್ರೀತಿಸಿ ಮದುವೆಯಾಗಿದ್ದವರು. ಆದರೆ ಪತಿ ರಾಕೇಶ್ ಪತ್ನಿ ಗೌರಿಯನ್ನ ಕೊಲೆ ಮಾಡಿದ್ಯಾಕೆ ಅನ್ನುವಂತಹ ಪ್ರಶ್ನೆ ಎದ್ದಿತ್ತು. ಆ ನಂತರದಲ್ಲಿ ಆತನನ್ನ ಘಟನೆ ನಡೆದ ಕೆಲ ಗಂಟೆಗಳಲ್ಲೇ ಅರೆಸ್ಟ್ ಕೂಡ ಮಾಡಲಾಗಿತ್ತು. ಅರೆಸ್ಟ್ ಮಾಡಿ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಪೊಲೀಸರ ಮುಂದೆ ತಾನು ಮಾಡಿದಂತಹ ಕೃತ್ಯವನ್ನ ಒಪ್ಪಿಕೊಂಡಿದ್ದಾನೆ ಆರೋಪಿ ಪತಿ ರಾಕೇಶ್. ಅದರ ಜೊತೆಗೆ ಯಾವ ಕಾರಣಕ್ಕಾಗಿ ನಾನು ಈ ಕೊಲೆಯನ್ನ ಮಾಡಿದೆ, ಪತ್ನಿಯನ್ನ ಹತ್ಯೆ ಮಾಡುವುದಕ್ಕೆ ಏನು ಕಾರಣ ಆಯಿತು ಆ ಸಮಯದಲ್ಲಿ, ಅದನ್ನ ವಿವರಿಸಿದ್ದಾನೆ. ಆ ಡೀಟೇಲ್ಸ್ ನ ನೋಡ್ತಾ ಹೋಗೋಣ. ಮಾರ್ಚ್ 26ನೇ ತಾರೀಕು ಹುಳಿಮಾವಿನ ದೊಡ್ಡಕಮ್ಮನಹಳ್ಳಿಯಲ್ಲಿ ಗೌರಿಯ ಹತ್ಯೆಯಾಗಿತ್ತು. ಅವರು ಬಾಡಿಗೆಗೆ ವಾಸವಿದ್ದಂತಹ ಮನೆಯಲ್ಲಿ ಪತ್ನಿಯ ಕತ್ತನ್ನ ಸೀಳಿ ಕೊಲೆ ಮಾಡಿ ಆನಂತರ ಸೂಟ್ಕೇಸ್ನಲ್ಲಿ ಆಕೆಯ ದೇಹವನ್ನ ತುಂಬಿ ಪತಿ ರಾಕೇಶ್ ಎಸ್ಕೇಪ್ ಆಗಿದ್ದ. ಆನಂತರ ಆತನನ್ನ ಅರೆಸ್ಟ್ ಮಾಡಲಾಗುತ್ತೆ. ಆತ ವಿಷ ಸೇವಿಸಿ ಆತ್ಮಹತ್ಯೆಯ ಹೈಡ್ರಾಮಾ ಎಲ್ಲ ಮಾಡಿದ್ದ. ಬಳಿಕ ಆತನನ್ನ ಬೆಂಗಳೂರಿಗೆ ಕರ್ಕೊಂಡು ಬರಲಾಗಿತ್ತು. ವಿಚಾರಣೆಯ ಸಂದರ್ಭದಲ್ಲಿ ಕೊಲೆಯ ಹಿಂದಿನ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ. ಏನದು ಸತ್ಯ? 5-6 ವರ್ಷಗಳ ಕಾಲ ಅತ್ತೆ ಮಗಳು ಗೌರಿಯನ್ನ ನಾನು ಪ್ರೀತಿ ಮಾಡಿದ್ದೆ. ಆ ನಂತರ ಮನೆಯವರ ವಿರೋಧದ ಮಧ್ಯೆಯೂ ಕೂಡ ನಾನು ಗೌರಿಯನ್ನ ಮದುವೆಯಾಗಿದ್ದೆ. ನಮ್ಮಿಬ್ಬರ ಮದುವೆಗೆ ಗೌರಿ ಮನೆಯಲ್ಲೂ ವಿರೋಧ ಇತ್ತು, ನಮ್ಮ ಮನೆಯಲ್ಲೂ ಕೂಡ ಕುಟುಂಬಸ್ಥರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ನಾವು ಮದುವೆಯಾದಂತಹ ನಂತರದಲ್ಲಿ ಮನೆಯವರು ಇಬ್ಬರನ್ನೂ ಕೂಡ, ನಮ್ಮ ಮನೆಯವರು ಇಬ್ಬರನ್ನ ಕೂಡ ಒಪ್ಕೊಂಡ್ರು ಅಂತ ಹೇಳಿದ್ದಾನೆ. ಆ ನಂತರ 2 ವರ್ಷಗಳ ಕಾಲ ಮದುವೆಯಾದ ಬಳಿಕ ನಾವು ಪುಣೆನಲ್ಲಿ ವಾಸ ಇದ್ವಿ. ಆ ಸಂದರ್ಭದಲ್ಲಿ ರಾಕೇಶ್ ಕುಟುಂಬಸ್ಥರ ಜೊತೆ, ಅಂದ್ರೆ ನನ್ನ ಕುಟುಂಬಸ್ಥರ ಜೊತೆಗೆ ಗೌರಿ ಹೊಂದಾಣಿಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಸಣ್ಣ ಪುಟ್ಟ ಜಗಳಗಳು ಆಗಾಗ್ಗೆ ಆಗ್ತಾ ಇತ್ತು. ಕುಟುಂಬದಲ್ಲಿ ಅಸಮಾಧಾನ ಆಗಾಗ್ಗೆ ಹೊಗೆಯಾಡ್ತಾ ಇತ್ತು. ಆ ಕಾರಣಕ್ಕಾಗಿ ಆಕೆನೇ ಹೇಳಿದ್ಲು, ಬೇರೆ ಕಡೆ ಮನೆ ಮಾಡಿ ಪುಣೆ ಬಿಟ್ಟು ಬೇರೆ ಕಡೆ ನಾವು ವಾಸವಿರೋಣ ಅಂತ ಹೇಳಿದ್ಲು. ಆ ಕಾರಣಕ್ಕಾಗಿ ಗೌರಿಯ ಇಷ್ಟದಂತೆ ಕೆಲಸ ಆರಿಸಿ ನಾನು ಬೆಂಗಳೂರಿಗೆ ಬಂದಿದ್ದೆ ಅಂತ ಹೇಳಿ ವಿಚಾರಣೆಯ ಸಂದರ್ಭದಲ್ಲಿ ಹೇಳಿದ್ದಾನೆ ಪತಿ ರಾಕೇಶ್. ಬೆಂಗಳೂರಿನಲ್ಲಿ ರಾಕೇಶ್ಗೆ ಪ್ರಾಜೆಕ್ಟ್ ಮ್ಯಾನೇಜರ್ ಕೆಲಸ ಸಿಕ್ಕಿಂತಂತೆ. ಆದ್ರೆ ಬಂದು 1 ತಿಂಗಳಾದ್ರೂ ಗೌರಿಗೆಲ್ಲೂ ಕೆಲಸ ಸಿಕ್ಕಿರ್ಲಿಲ್ಲ. ಆಕೆಯೂ ಪುಣೆಯಲ್ಲಿ ಕೆಲಸ ಮಾಡ್ತಾ ಇದ್ದೋಳು. ಇಲ್ಲಿಗೆ ಬಂದ ಮೇಲೆ ಬೆಂಗಳೂರಿನಲ್ಲಿ ಆಕೆ ಕೆಲಸ ಸಿಕ್ಕಿರ್ಲಿಲ್ಲ. ಈ ವಿಚಾರಕ್ಕೆ ಗೌರಿ ಹಲವು ಬಾರಿ ಜಗಳ ಆಡಿದ್ಲು ಅನ್ನೋದು ರಾಕೇಶ್ ಕೊಟ್ಟಂತಹ ಹೇಳಿಕೆ. ಇತ್ತೀಚೆಗೆ ಆಕೆಗೆ ಪುಣೆನಲ್ಲಿ ಕೆಲಸ ಸಿಕ್ಕಿತ್ತಂತೆ. ಹಾಗಾಗಿ ಮತ್ತೆ ವಾಪಸ್ ಪುಣೆಗೆ ಹೋಗೋಣ ಅಂತ ಗೌರಿ ಹಠ ಹಿಡಿದಿದ್ಲಂತೆ. ಅದಕ್ಕೆ ರಾಕೇಶ್, ನಿನ್ನಿಷ್ಟದಂತೆ ನಾನು ಬೇರೆ ಮನೆ ಮಾಡಿದೆ, ಅಪ್ಪ ಅಮ್ಮನನ್ನ ಬಿಟ್ಟು ವಾಪಸ್ ಬಂದಿದ್ದೀನಿ, ಇಲ್ಲಿಗೆ ಬೆಂಗಳೂರಿಗೆ ಬಂದಿದ್ದೀನಿ ನಿನ್ ಜೊತೆಗೆ, ಈಗ ಮತ್ತೆ ಪುಣೆಗೆ ಹೋಗೋದು ಹೇಗೆ ಅಂತ ಹೇಳಿ ರಾಕೇಶ್ ಕೂಡ ಜಗಳ ತೆಗೆದಿದ್ದಾನೆ. ಇದೇ ವಿಚಾರಕ್ಕೆ ಮಾರ್ಚ್ 26ನೇ ತಾರೀಕು ರಾಕೇಶ್ ಹಾಗೆ ಗೌರಿಯ ಮಧ್ಯೆ ಜಗಳ ಆಗಿತ್ತು. ಈ ಸಂದರ್ಭದಲ್ಲಿ ಮೊದಲು ಕಿಚನ್ ನಿಂದ ಚಾಕುವನ್ನ ಎಸೆದಿದ್ದು ಗೌರಿನೇ, ನನ್ನ ಮೇಲೆ ಹಲ್ಲೆ ಮಾಡೋಕ್ ಮುಂದಾಗಿದ್ದು ಗೌರಿನೇ. ಗಲಾಟೆ ಸಂದರ್ಭದಲ್ಲಿ ಸಿಟ್ಟಿಗಿದ್ದು ನಾನು ಆಕೆ ಮೇಲೆ ಕೈ ಮಾಡಿದೆ. ಆ ಸಂದರ್ಭದಲ್ಲಿ ಆಕೆ ಮತ್ತೆ ಚಾಕು ತೆಗೆದುಕೊಳ್ಳೋಕ್ ಹೋದ್ಲು. ಆಗ ಕೋಪದಿಂದ ಅದೇ ಚಾಕುನಿಂದ ನಾನು ಆಕೆಗೆ ಇರಿದೆ. ಆಗ ಆಕೆ ಸಾವನ್ನಪ್ಪಿದ್ಲು ಅಂತ ಹೇಳಿ ಪತಿ ರಾಕೇಶ್ ತಾನು ಪ್ರೀತಿಸಿ ಮದುವೆಯಾದಂತಹ ಹೆಂಡತಿಯನ್ನ ಯಾಕೆ ಕೊಲೆ ಮಾಡಿದೆ ಅನ್ನುವುದನ್ನ ಪೊಲೀಸರ ಮುಂದೆ ವಿವರಿಸಿದ್ದಾನೆ. ಸದ್ಯ ಆತನ ಹೇಳಿಕೆಯನ್ನ ಆಧರಿಸಿ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡುವುದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.